ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಸೆಪ್ಟೆಂಬರ್ 1 ಕೃಷ್ಣರಾಜಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ TAPCMS ಸಭಾಂಗಣದಲ್ಲಿ ಕೃಷ್ಣರಾಜಪೇಟೆ ತಾಲೂಕು ಛಾಯಾಗ್ರಹಣ ಸಂಘದ ವತಿಯಿಂದ 1ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಸಮಾಜ ಸೇವಕರು RTO ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ರವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಛಾಯಾಗ್ರಹಣ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ ವಿವಿಧ ಗಣ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಆ ಸರಿ ದಾರಿ ತೋರಿಸುವಂಥ ಹುದ್ದೆಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾವಾಗ ಅದೇ ರೀತಿ ನಾಚಿನ ಮಾದರಿಯಾಗಿ, ಯಾಕೆಂದರೆ ನಮ್ಮನ್ನ ಇವತ್ತು ಏನು ಧ್ಯಾನ ಮಾಡ್ಕೊಂಡಾಗ ಚೆನ್ನಾಗಿ ಕಡೆ ಫೋಟೋ ಹೊಡ್ಕೊಬರೋಕ್ಕೆ ನಾವು ಇವತ್ತು ಸರ್ ಶ್ರೀಧರ್ ಸರ್ ಕೆಳಗೆ ಬೇಡ ಸಾಲಕ್ಕಿಲ್ಲ ಪ್ಲೇಸ್ ಜಾಗ ಸಾಲಲ್ಲ ಹಿಂದೆ ಬನ್ನಿ ನೀನು ದುಡ್ಡು ಕೊಟ್ಟಿಲ್ವಾ? ದುಡ್ಡು ಇನ್ನೂ ಹೆಚ್ಚು ಕಲಿತೀನಿ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಲ್ಲಿ ಹೆಚ್ಚು ಛಾಯಾಗ್ರಾಹಕರು ಬರ್ತಾ ಇದ್ದಾರೆ. ನಮ್ಮೂರಲ್ಲೂ ಇದ್ದಾರೆ, ಬಡಿಯವರು ಇದ್ದಾರೆ. ಇತ್ತೀಚೆಗೆ ತಂತ್ರಜ್ಞಾನ ಹೆಚ್ಚಾಯ್ತಾ ಹೆಚ್ಚೆಚ್ಚು ಕ್ಯಾಮ್ರಾಗಳು ಯಾವ್ಯಾವ ಹೆಚ್ಚು ವಿಜ್ಞಾನದ ಕ್ಯಾಮ್ರಾಗಳೆಲ್ಲ ಬರ್ತಾ ಇದ್ದಾರೆ. ಅದರಿಂದ ಮುಂತಾಲಕರು ಹೆಚ್ಚು ಚೆನ್ನಾಗಿ ತೆಗೆಯುವಂಥ ಛಾಯಾಗ್ರಾಹಕರು ಬರಲಿ. ಅದರಿಂದ ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದೇ ಒಂದು ಪ್ರಶ್ನೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ 16 ವರ್ಷ ನುರಿತ ಅಥವಾ ವೃತ್ತಿನಲ್ಲಿ ಇರ್ತಕ್ಕಂಥ ಛಾಯಾಗ್ರಾಹಕರು ಇದ್ದಾರೆ. ದಶಕಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಯಂಗರ್ ಜನ್ರೇಷನ್ ಇರ್ತಕ್ಕಂಥವ್ರು ಮತ್ತು ಕಾಂಪಿಟೇಷನ್, ಈ ವೃತ್ತಿಯಲ್ಲಿ ಇರ್ತಕ್ಕಂಥ ಕಾಂಪಿಟೇಷನ್ ಯಾವ ರೀತಿ ಬಂದಿದೆ ಅಂದರೆ 20-30 ವರ್ಷದಿಂದ ಮಾಡ್ಕೊಂಡು ಬಂದಿರೋರಿಗಿಂತ ಮುಂಚೆ 2 ವರ್ಷ ಅಥವಾ 2 ತಿಂಗಳು ಅಥವಾ 2 ದಿನದಲ್ಲಿ ಕಲ್ತು ಕೂಡ ಮುಂದೆ ಹೋಗ್ಬೋದಾದಂಥ ಅವಕಾಶಗಳಿದೆ. ಅದರಿಂದ ಏನಾಗುತ್ತೆ, ಹಿರಿಯರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಇಲ್ಲಿ ಸಮಸ್ಯೆಗಳು ಬರ್ತಾ ಇದ್ದಾರೆ ಸರ್ ಹಾಳಾಗೋದಕ್ಕೆ. ಇದ್ರ ಬಗ್ಗೆ ಅರಿವಾಗಬೇಕು, ಆ ಗೌರವಿಸುವಂಥದ್ದು ಆಗಬೇಕು, ತಿಳುವಳಿಕೆನೂ ಕೂಡ ಬೇಕು, ಕಾರ್ಯಾಗಾರಗಳು ಕೂಡ ಆಗಬೇಕು ಅಂತ ಹೇಳಿ ಆ ಕಾರ್ಯಾಗಾರಗಳನ್ನು ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ನಿಮ್ಮ ಸಂಘ ಒದಗಿಸಿ ಛಾಯಾಗ್ರಾಹಕರನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನನ್ನನ್ನು ಈ ವೇದಿಕೆಗೆ ಕರೆಸಿ ಅಧ್ಯಕ್ಷ ಭಾಷಣ ಮಾಡುವಂಥ ಕಡೆಗಳಿಗೆ ಅವಕಾಶ ಕೊಡಲು ಕೂಡ ನೀವೆಲ್ಲ ಸಾವಧಾನವಾಗಿ ಕೇಳುವಂಥದ್ದಕ್ಕೆ ನನ್ನ ಅನಂತ ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.